ಮತ್ತೆ ಸದಂ ಗೆದ್ದಂತ ಚೆಂಡು ಬೀಸುವಂತ ಪ್ರಯತ್ನ, ಬ್ಯಾಕ್ ಟು ಬೌಲರ್ಸ್ ಆಟವನ್ನು ದಾಖಲಿಸ ರನ್ಔಟ್ ಅವಕಾಶ ಇತ್ತು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 6, 6 ವಿತೌಟ್ ಲಾಸ್. ಪಂದ್ಯಾಕೂಟದ ನೇರ ಪ್ರಸಾರ ವೈ ಸ್ಪೋರ್ಟ್ಸ್ ಮುಖ್ಯ ಇನವಾಗಿ. ಮತ್ತೆ ಬೀಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಸುಜಿತ್ ತಾಂಡಿನಿಂದ ಈಗ ಒಂಟಿ ಓಟ ಬಂತು. ತದನಂತರ ಸದಾಂ ಬೌಂಡರಿ ದಾಖಲಿಸಿದೆ. ತದನಂತರ ಈಗ ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಶ್ರೀಕಾಂತ್ ಎಸೆತ ಚೆಂಡು ಬಾಶುತ ಮರಿತು ಒಂದು ಎಸೆತ, ಡಾಟ್ ಬಾಲ್ ಸೇರ್ಪಡೆ. ಗುಡ್ದ ಹಿಂಬದಿಯಲ್ಲಿ ವಸೀಂ. ಕೊನೆ ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಆರಂಭಿಕದ ಸೆಷನ್ ಅಲ್ಲಿ. ಕೊನೆ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಉತ್ತಮ ರೀತಿಯ ಒಂದು ಕ್ಯಾಚ್. ಈಗ ಕೈ ಸೇರ್ತಾ ಇದೆ. ಒನ್ ಟಸ್ಸಿನ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು ಪ್ರೇಮ್. ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಈಗ ಸುಜಿತ್ ಹೊಡೆತ ದಾಖಲಿಸುವಂತ ಪ್ರಯತ್ನ. ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಉತ್ತಮ ರೀತಿಯ ಒಂದು ಜಂಪಿಂಗ್ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದ ಒಳಭಾಗದಲ್ಲಿ ಈಗ 4ನೇ ದಿನ CPL ಚಿಂತಾಮಣಿ ಪ್ರೀಮಿಯರ್ ಲೀಗ್ 2021 ಯಶಸ್ವಿ ಪಂದ್ಯಾಟ 4ನೇ ದಿನ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 6ಕ್ಕೆ 1, 6 ಫಾರ್ ಲಾಸ್ ಆಫ್ 1. ಸುಜಿತ್ ಬ್ಯಾಕ್ ಟು ಪೆವಿಲಿಯನ್. ಹೊಸ ದಾಂಡಿಗನ ಸೇರ್ಪಡೆ ಅಂಕಣ ಒಳಭಾಗದಲ್ಲಿ MNCC ನ ಪರವಾಗಿ. ನವಾಜ್ ಸೇರ್ಪಡೆ ಆಗ್ತಾ ಇದೆ. ನವಾಜ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ. 2ನೇ ಓವರ್ನ ಆರಂಭಿಕದ ಎಸೆತ. ಮತ್ತೆ ಬೌಲರ್ಸ್ ಬ್ಯಾಕ್ ಟ್ರೈ ಬರಿ. ಸದಾಂ ಓಟಗಳು ದಾಖಲಿಸ್ತಾ ಇಲ್ಲ. ಆರಂಭಿಕದ ಬೌಂಡ್ರಿನ ದಾಖಲಿಸಿದಂತ ಸದಾಂ. ಪರ್ಚರಿ ಪ್ರಾರಂಭವನ್ನು ನೀಡಿದಂತ ಆಟಗಾರ. 2ನೇ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನ. ಈ ಬಾರಿ ಎಸೆದ ಚೆಂಡು ಕ್ಲೀನ್ ಬೌಲ್ಡ್. ಉದ್ದರಿ ಆಘಾತ ಸಂಭವಿಸ್ತಾ ಇದೆ. ಸದಾಂ ಉದ್ದರಿ ನೆಲಕ್ಕುಳ್ತಾ ಇದೆ. ವಿಕೆಟ್ ನಂಬರ್ 2 ಡೌನ್. CPL ಮತ್ತೊಂದು ಬಲಿಷ್ಠ ತಂಡವಾಗಿ ಪರಿಗಣಿಸಲ್ಪಡ್ತಾ ಇದೆ ವಂಡರ್ಸ್. ಮತ್ತೊಂದೆಡೆ MNCC ಕಾಳಗ ಸಾಗ್ತಾ ಜಯಿಸುವಂತ ತಂಡ 3ನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಕಟ್ ಮಾಡುವಂತ ಪ್ರಯತ್ನ, ನೆಗೆತವನ್ನು ಕಂಡುಕೊಳ್ತಾ ಇಲ್ಲ. ಫ್ಲಾಟ್ ಡೆಲಿವರಿ, ಬಹುಶಃ ಮತ್ತೊಂದು ಸತ ಲೇಟ್ ಶಾಟ್ ಮಾಡುವಂತ ಪ್ರಯತ್ನ. ಚೆಂಡಿಗೆ ಗುಡ್ ರಕ್ಷಕ ಕೈಯನ್ನು ಸೇರ್ತಾ ಇದೆ. ವಿಶಿಷ್ಟ ಶೈಲಿಯ ಒಂದು ಹೊಡೆತಕ್ಕೆ ಪ್ರಯತ್ನ. ಮತ್ತೆ ಬ್ಲಾಕ್ ಹೋಲ್ ಡೆಲಿವರಿ. ಸತತ 2 ಚುಕ್ಕಿ ಎಸೆತಗಳು ದಾಖಲಾಗ್ತಾ ಇದೆ. ಗುಡ್ದ ಹಿಂಬದಿಯಲ್ಲಿ ವಸೀಂ. ಈಗಾಗಲೇ ಟೂರ್ನಮೆಂಟಿನ 141ನೇ ಸಿಕ್ಸರ್ ದಾಖಲಾಗ್ತಾ ಇದೆ. ಮತ್ತೆ ರಿವರ್ಸ್ ಶಾಟ್. ಈ ಬಾರಿ ಚೆಂಡು ಸೀಮಾ ರೇಖೆ ಹೊರಭಾಗನ ಕ್ರಮಿಸ್ತಾ ಇದೆ. 142ನೇ ಸಿಕ್ಸರ್ ಷಟ್ಕ. 6 ಓಟದ ಸೇರ್ಪಡೆ ದಾಖಲಾಗ್ತಾ ಇದೆ. MNCC ದಾಂಡುಗಾರ ಬಾಲು ದಾಂಡಿಯಿಂದ ರಿವರ್ಸ್ ಶಾಟ್ ಸಿಕ್ಸರ್ ಬರ್ತಾ ಇದೆ. 6 ಓಟ ಸೇರ್ಪಡೆ. 2 ಅಂಕಿಯನ್ನು ಕ್ರಮಿಸ್ತಾ ಇದೆ. ದಶಕದ ಸಾಧನೆ. 12 ಓಟಗಳು. 12 ಫಾರ್ ಲಾಸ್ ಆಫ್ 2. ಮತ್ತೆ ನವೀನ್ ಕುಮಾರ್ SRK ವಿಭಾಗದಲ್ಲಿ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಕ್ಷೇತ್ರ ರಕ್ಷಣೆ ಒಂದಷ್ಟು ಬದಲಾವಣೆಗಳು ಬರ್ತಾ ಇದೆ 2ನೇ ಓವರ್ನ ಪವರ್ ಪ್ಲೇ ಹಂತದಲ್ಲಿ. ಅಕ್ರಾಸ್ ದಿ ಲೈನ್ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಭಾಷೆ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ. ಸಾಗರ್ ವೇಟೇಜ್ ಮ್ಯಾನ್. ತೂಕಣಕ್ಕೂ ಅಂಕ, ಅಂಕಣಕ್ಕೂ ತೂಕ, ಪಂದ್ಯಾಟಕ್ಕೂ ತೂಕ. ಸಾಗರ್ ಬಹಳ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ 2.
12 ಚೆಂಡುಗಳ ಪವರ್ ಪ್ಲೇ ನಂತರ ತಂಡದ ಮೊತ್ತ ಈಗ 13 ಓಟಗಳು. ನಮಗಾಗಿ ದೂರದ ಬೆಂಗಳೂರಿನಿಂದ 13ಕ್ಕೆ 2 ಆಸಿಫ್ ಅಂಕಿಅಂಶ ತಜ್ಞರಾಗಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಆಸಿಫ್ ಫ್ರಮ್ ಸ್ಪೋರ್ಟ್ಸ್. ಕಾಂತರಾಜ್ ಎಸ್ಕಾರ್ಕೆ ವಿಭಾಗದಲ್ಲಿ ಹೊಸ ಬೌಲರ್ ಸೇರ್ಪಡೆ. ಆರಂಭಿಕದ ಹಂತದಲ್ಲಿ ಶ್ರೀಕಾಂತ್, ತದನಂತರ ನವೀನ್, ತದನಂತರ ಈಗ ಕಾಂತರಾಜ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಬಬ್ಲು, ನವಾಜ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಈಗ ಫೀಲ್ಡ್ ಒಂದಷ್ಟು ಸ್ಪ್ರೆಡ್ ಔಟ್ ಆಗ್ತಾ ಇದೆ. ಕಂಪಲ್ಸರಿ ಫುಲ್ ಫೀಲ್ಡರ್ಸ್ ಇನ್ಸೈಡ್ 30 ಯಾರ್ಡ್ ಸರ್ಕಲ್ ಇರಲೇಬೇಕೆನ್ನುವಂತ ಒಂದು ನಿಯಮದ ಜೊತೆಗೆ ಸಿಪಿಎಲ್ ತೀರಾ ಶಾರ್ಟ್ ಕೀಪಿಂಗ್ ಅಲ್ಲಿ ವಸೀಂ. ಮಿಡ್ ವಿಕೆಟ್ ವಿಭಾಗದಲ್ಲಿ ಸಾಗರ್. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ. ಬಾಶೂತ ಮರಿತನ ಎಸೆತ. ನಿಧಾನ ಗತಿಯ ಚೆಂಡು, ಗತಿ ಪರಿವರ್ತನೆ ಎಸೆತ. ಚೆಂಡಿಗ ಹೊರ ತಿರುವನ್ನ ಕಂಡುಕೊಳ್ತಾ ಇದೆ. ಲೆಗ್ ಕಟರ್ ಡಿಲಿವರಿ. ಮತ್ತೆ ಕಾಂತರಾಜ್ ಎರಡನೇ ಬಾರಿಗೆ ಬಬ್ಲುಗೆ ಸದ ಚೆಂಡು. ಈ ಬಾರಿ ಎಸೆತ ಚೆಂಡು, ಹಿಟ್ ವಿಕೆಟ್. ಈ ಬಾರಿ ಸೆಲ್ಫ್ ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಓಟ ದಾಖಲಿಸಿದ್ರು ಕೂಡ ಹಿಟ್ ವಿಕೆಟ್ ಮುಖಾಂತರವಾಗಿ ಬಬ್ಲು ವಾಪಸ್ ಆಗ್ತಾ ಇದ್ದಾನೆ. ಮೂರನೇ ಉದ್ದರಿ ನೆಲಕ್ಕುಳ್ತಾ ಇದೆ. ವಿಕೆಟ್ ನಂಬರ್ 3 ಡೌನ್. 13 ಫಾರ್ ಲಾಸ್ ಆಫ್ 3. MNCC ನ ಭರವಸೆ ಆಟಗಾರರೆಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಈಗ ಹೊಸ ದಾಂಡಿಗನ ಸೇರ್ಪಡೆ ನಡು ಸರದಿಯಲ್ಲಿ. ಫೈಜು ಸ್ಟ್ರೈಕರ್ ವಿಭಾಗದಲ್ಲಿ. ನಾನ್ ಸ್ಟ್ರೈಕರ್ ಅಲ್ಲಿ ನವಾಜ್. ಪಾರ್ಶ್ವತೊಂಬತ್ತೊಂದು ಎಸೆತ. ವೈಟ್ ಬಾಲ್. ತೀರಾ ಆಫ್ ಸ್ಟ್ರಿಕ್ ಹೊರಭಾಗದಲ್ಲಿ ಎಸೆದ ಚೆಂಡು. ಅಕ್ರಮ ಎಸ ಸೂಚನೆ. ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್. ಫೈನ್ ಲೆಗ್. ಡೀಪ್ ಮಿಡ್ ವಿಕೆಟ್. ಲಾಂಗ್ ಆನ್, ಲಾಂಗ್ ಆಫ್. ಮಿಡ್ ವಿಕೆಟ್. ಶಾರ್ಟ್ ಕವರ್ಸ್. ಬ್ಯಾಕ್ವರ್ಡ್ ಡೀಪ್ ಪಾಯಿಂಟ್. ಈ ರೀತಿ ಒಂದು ಕ್ಷೇತ್ರರಕ್ಷಣೆ ಸಾಕ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇರುವಂತ ಚೆಂಡು. ವಸೀಂ ಕ್ಷೇತ್ರರಕ್ಷಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಗುಡ್ಡ ಹಿಂಬದಿಯಲ್ಲಿ ಒಂದು ದೊಡ್ಡ ಸೇರ್ಪಡೆ, ಒಂದು ದೊಡ್ಡ ಹೆಚ್ಚುವರಿ ಮುಖ್ಯವಾಗಿ 14 ಓಟಗಳಿಗೆ ತಲುಪ್ತಾ ಇದೆ. 14 ಫಾರ್ ಲಾಸ್ ಆಫ್ 3. ಬಹಳ ಸುತ್ತಮುತ್ತ ಹೊಡೆತ. ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ ಬೌಂಡರಿ. 4 ಓಟದ ಸೇರ್ಪಡೆ. ಡೀಪ್ ಕಾಸ್ ವಿಭಾಗದಲ್ಲಿ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಕಾಂತರಾಜ್ ಎಸ್ ಅಂತ ಚೆಂಡು. ಫೈಸು ದಾಂಡಿನಿಂದ ಹಾಫ್ ವಾಲಿ. ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿ ಕ್ಷೇತ್ರರಕ್ಷಣೆ ಎಡವಿಕೆ. ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಚಿತ್ರೀಕರಣ. ಚೆಂಡನ ಸೆರೆ ಹಿಡಿತಾ ಇದ್ದಾರೆ ವೈ ಸ್ಪೋರ್ಟ್ಸಿನ ಛಾಯಾಗ್ರಾಹಕ ಅರಫಾತ್. ಬೀಸುವಂತ ಪ್ರಯತ್ನ. ಹೊದ್ದರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರಿ. ಈ ಬಾರಿ ಎಸೆಂತ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಂಡದ ಮೊತ್ತ ಈಗ ಬೌಂಡ್ರಿಯ ನಂತರ 18ಕ್ಕೆ 3. 18 ಫಾರ್ ಲಾಸ್ ಆಫ್ 3. ಸ್ಟ್ರೈಕರ್ ಅಲ್ಲಿ ನವಾಜ್. ನವಾಜ್ ಗೆಸ್ ಅಂತ ಚೆಂಡು. ಹೊರ ತಿರುವಿನ ಎಸೆತ. ಲೆಗ್ ಕಟರ್ ಡೆಲಿವರಿ. ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ 3. ಎಂಡ್ ಆಫ್ ಓವರ್ ನಂಬರ್ 3. 18 ಫಾರ್ ಲಾಸ್ ಆಫ್ 3. 18 ಚೆಂಡುಗಳು ಇನ್ನೂ ಕೂಡ ಆರಂಭಿಕದ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ನವೀನ್ ಎಸ್ಕಾರ್ಕೆ ವಿಭಾಗದಲ್ಲಿ ಮತ್ತೆ ಬೀಸುವಂತ ಪ್ರಯತ್ನ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಫೈಜು ಸ್ಟ್ರೈಕರ್ ವಿಭಾಗದಲ್ಲಿ ಈಗಾಗಲೇ ಫೈಜು ಒಂದು ಬೌಂಡರಿಯನ್ನು ದಾಖಲಿಸಿದ. ತದನಂತರ ಈಗ
4ನೇ ಓವರ್ ಚಾಲ್ತಿಯಲ್ಲಿ ಸ್ಟ್ರೈಕರ್ನ ಕಂಡುಕೊಳ್ತಾ ಇದ್ದಾನೆ ಫೈಜು. ಮತ್ತೆ ಫೈಜುಗೆ ಸಂದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಬೀಸುವಂತ ಪ್ರಯತ್ನವನ್ನು ಮಾಡಿದ್ದು ಬಹಳ ಉತ್ತಮ ರೀತಿಯ ಹೊಡೆತ. ಲಾಂಗ್ ಆಫ್ ಲಾಂಗ್ ನಡುವಣದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್, ಸಿಕ್ಸರ್ ಷಟ್ಕ. ಫೈಜು ಬೌಂಡರಿ ನಂತರ 2 ಡಾಟ್ ಬಾಲ್, ಈಗ ಸಿಕ್ಸರ್ ದಾಖಲಿಸ್ತಾ ಇದೆ. ಬಹಳ ಉತ್ತಮ ರೀತಿಯ ಹೊಡೆತ. MNCCಗೆ ಒಂದಷ್ಟು ಆಶಾದಾಯಕ ಆಟಗಾರ ನಡು ಸರದಿಯಲ್ಲಿ ರೆಡರ್ ಅಲ್ಲಿ ಇದ್ದಂತ ಚೆಂಡು ಬಹಳ ಉತ್ತಮ ರೀತಿಯ ಹೊಡೆತ ದಾಖಲಿಸಿದ್ರು. ಲಾಂಗ್ ಆಫ್ ಲಾಂಗ್ ನಡುವಣದಲ್ಲಿ ಸುರಕ್ಷಿತ ಹೊಡೆತ ದಾಖಲಾಗ್ತಾ ಇದೆ. ಮತ್ತೆ ಫೈಜುಗೆ ಸಂದ ಚೆಂಡು, ಲೋವರ್ ಫುಲ್ ಟಾಸ್ ಡೆಲಿವರಿ, ವೈಡಿಶ್ ಲಾಂಗ್ ಆನ್ ವಿಭಾಗದಲ್ಲಿ ಒಂದೊಟ್ಟು ಸೇರ್ಪಡೆ. ಪೂರೈಕೆಯೂ ಕೂಡ. ಕಾಲು ಶತಕದ ಪೂರೈಕೆ ಆಗ್ತಾ ಇದೆ. ಮತ್ತೆ ಬಾರಿ ಸಂದ ಚೆಂಡು ಬಹಳ ಉತ್ತಮ ಸೆತ, ಪ್ಯಾಡೆಡ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ನವಾಜ್, ನೀಳಕಾದ ಎತ್ತರದ ವ್ಯಕ್ತಿ ನವಾಜ್ ಈಗ ಓಟ ದಾಖಲಿಸ್ತಾ ಇದ್ದಲ್ಲ. ಫೈಸು ನಡು ಸರದಿಯ ದಾಂಡಿಗ, ಶಾರ್ಟ್ ಆಗಿ ಬಿದ್ದ ಚೆಂಡು, ಭರ್ಜರಿ ಹೊಡೆದ, ತನ್ಮೂಲಕ ಟವರಿಂಗ್ ಸಿಕ್ಸರ್, ಷಟ್ಕಾರ್ ಓಟದ ಸೇರ್ಪಡೆ ನವಾಜ್ ಸಾಡಿನಿಂದ. ಎಸೆತಗಾರನ ಶಾರ್ಟ್ ಬಾಲ್ ಅನ್ನು ಗಮನಿಸಿದಂತ ನವಾಜ್ ಬಲಿಷ್ಠ ಹೊಡೆತವನ್ನೇ ದಾಖಲಿಸ್ತಾ ಇದ್ದಾನೆ ಮಿಡ್ ವಿಕೆಟ್ ವಿಭಾಗದಲ್ಲಿ. ಆರೋಟದ ಸೇರ್ಪಡೆ. ಸಮಯದಿಂದ ಸಮಯ ಸರಿತಾ ಇದ್ದಂತೆ ಈಗಾಗಲೇ ಝಾನ್ಸಿ ರಾಣಿ ಕ್ರೀಡಾಂಗಣ ಚಿಕ್ಕದಾಗ್ತಾ ಇದೆ, ಪ್ರೇಕ್ಷಕರ ಸಂಖ್ಯೆ ದೊಡ್ಡದಾಗ್ತಾ ಇದೆ. ಪಂದ್ಯಾಟದ ಚಿತ್ರೀಕರಣ ನೇರ ಪ್ರಸಾರ ಕಾರ್ಯಕ್ರಮ ವೈಸ್ ಸ್ಪೋರ್ಟ್ಸಿನ ಯಾಸೀನ್ ಅವರ ಮಾಲೀಕತ್ವದ ವೈಸ್ ಸ್ಪೋರ್ಟ್ಸಿನ ಮುಖಾಂತರವಾಗಿ ನೇರ ಪ್ರಸಾರ ಕಾರ್ಯಕ್ರಮ ಸಾಗ್ತಾ ಇದೆ ವಿಶ್ವಾದ್ಯಂತ. ಅಲ್ಲಿ ದಯಮಾಡಿ ಇನ್ನೊಂದು ಮೈಕಲ್ಲಿ ಯಾರು ದಯಮಾಡಿ ಮಾತಾಡಬಾರ್ದು. ಲೈವ್ ದಶಕದ ಸಾಧನೆಯನ್ನು ಕಂಡುಕೊಳ್ತಾ ಇದೆ. 31 ಫಾರ್ ಲಾಸ್ ಆಫ್ 3, 31ಕ್ಕೆ 3. ಕಾಂತರಾಜ್ SKRK ವಿಭಾಗದಲ್ಲಿ. ಐದನೇ ಓವರ್ ಚಾಲ್ತಿಯಲ್ಲಿ ಕಾಂತರಾಜ್ 31ಕ್ಕೆ 3 ತಂಡದ ಮೊತ್ತ. 12 ಚೆಂಡು ಬಾಕಿ ಉಳಿತಾ ಇದೆ. ಕಾಂತರಾಜ್ ಎಸೆದ ಚೆಂಡು ಕ್ಷಣಕಾರ ಗಾಳಿಯಲ್ಲಿ ತೇಲ್ತಾ ಇದೆ. ವಸೀಂ ಭದ್ರ ಬೊಗಸೆಯನ್ನ ಸೇರ್ತಾ ಇದೆ ಚೆಂಡು. 4ನೇ ಪತನವನ್ನು ಕಂಡುಕೊಳ್ತಾ ಇದೆ MNCC. ಆರಂಭಿಕದ ಹಂತದಲ್ಲಿ ಈಗ ಒಂದಷ್ಟು ಮಂದಗತಿಯ ಪ್ರಾರಂಭವನ್ನು ಕಂಡಂತ ತಂಡ. ನಡು ಸರದಿಯಲ್ಲಿ ನವಾಜ್ ಮತ್ತು ಫೈಜು ಉತ್ತಮ ರೀತಿಯ ಒಂದು ದಾಂಡಿಗತನವನ್ನು ಮಾಡಿದ್ರು. ಈಗ ಫೈಜು ವಾಪಸ್ ಆಗ್ತಾ ಇದ್ದಾನೆ ಹೊಡೆತ ದಾಖಲಿಸುವಂತ ಪ್ರಯತ್ನದಲ್ಲಿ. 31ಕ್ಕೆ 4. 5ನೇ ಓವರ್ನ ಚಾಲ್ತಿಯಲ್ಲಿ 5 ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. 5 balls ರಿಮೈನಿಂಗ್ ಫ್ರಮ್ 5th ಓವರ್. 3ನೇ 8ರ ಘಟ್ಟದ ಕ್ವಾರ್ಟರ್ ಫೈನಲ್ ನಿರ್ಣಾಯಕತ ಸುತ್ತು ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. CPL 4ನೇ ದಿನದ ಯಶಸ್ವಿ ಪಂದ್ಯಾಟ. ಮತ್ತೆ ಕಾಂತರಾಜ್ ಬಹಳ ಶುತಭರಿತ ಒಂದು ಹೊಡೆತ. ಈ ಬಾರಿ ಎಸೆತ ಚೆಂಡು ಡೀಪ್ ಎಕ್ಸ್ಟ್ರಾ ಕವರ್ ಸೀಮಾರೇಖೆ ಅವರ ಭಾಗದಲ್ಲಿ ಬಲಿಷ್ಠ ಹೊಡೆತ, ಭರ್ಜರಿ ಸಿಕ್ಸರ್. ನವಾಜ್ ಇರೋಷ್ಟು ಕಾಲ ವಂಡರ್ಸಿಗೆ ಒಂದಷ್ಟು ತಲೆನೋವಿನ ವಿಚಾರವಾಗ್ತಾ ಇದೆ. ಚೆಂಡು ಈಗ ರೆಡರ್ ಅಲ್ಲಿತ್ತು, ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಈಗ ಇನ್ಸೈಡ್ ಔಟ್ ಶಾಟ್ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ನವಾಜ್. ಬಹಳಷ್ಟು ಕ್ರಿಕೆಟಿನ ನೈಜ ಹೊಡೆತಗಳು ಟೆನ್ನಿಸ್ ಬಾಲ್ ಅಲ್ಲಿ ಕೂಡ ಒಂದಷ್ಟು ಕಾಣೋಕೆ ಈಗ ಲಭಿಸ್ತಾ ಇದೆ CPL ಪಂದ್ಯಾಟದಲ್ಲಿ. ವೈಡ್ ಬಾಲ್, ಅಕ್ರಮ ಎಸೆತದ ಸೂಚನೆ, ಎಕ್ಸ್ಟ್ರಾಸ್ ಮುಖೇನಾಗಿ ಒಂದೊಡ್ಡ ಸೇರ್ಪಡೆ, ಅತಿಕ್ರಮ ಹೊಡೆದ ಖಾತೆಗೆ ಒಂದೊಡ್ಡ ಹೆಚ್ಚುವರಿ. 38 ನಡು ಸರದಿಯ ದಾಂಡಿಗರ ಆಶಾದಾಯಕ ಅಂಶ ಆಗ್ತಾ ಇದ್ದಾರೆ. ಪಂದ್ಯಾಟಕ್ಕೆ ಕೈ ಹಿಡಿತಾ ಇದ್ದಾರೆ. ಮತ್ತೆ ಕಾಂತರಾಜ್ ಬಹಳ ಉತ್ತಮ ರೀತಿಯ ಒಂದು ಹೊಡೆತ. ಕೊನೆ ಹಂತದಲ್ಲಿ ಈಗ ಕಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಡೀಪ್ ಗಲ್ಲಿ ವಿಭಾಗದಲ್ಲಿ ಒಂದೊಟ್ಟು ಸೇರ್ಪಡೆ.
39 ಓಟಗಳಿಗೆ ತಲುಪ್ತಾ ಇದೆ ತಂಡದ ಮೊತ್ತ. ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೋರ್ವ ದಾಂಡಿಗನ ಸೇರ್ಪಡೆ. ತಮೀಮ್ ಅಂಕಣದ ಭಾಗದಲ್ಲಿ ಮತ್ತೋರ್ವ ನೀಲಕಾದ ಎತ್ತರದ ವ್ಯಕ್ತಿ, ವೇಟೇಜ್ ಮ್ಯಾನ್. ತಮೀಮ್ಗೆ ಸದಾ ಚೆಂಡು ತನ್ಮೂಲಕವಾಗಿ ಓಟಗಳ ಅವಕಾಶ ಬರ್ತಾ ಇಲ್ಲ. ದಾಂಡಿನ ಹಂಚನ ಸವರಿದಂತ ಚೆಂಡು ಗೂಟ್ ರಕ್ಷಣೆಯನ್ನ ವಸೀಂ ದಾಖಲಿಸ್ತಾ ಇದ್ದಾನೆ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಔಟ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ಬ್ಯಾಟ್ ಆನ್ ಪ್ಯಾಡ್ ಈಗ ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. ತಮೀಮ್ ಹುದ್ದರಿ ನೆಲಕ್ಕೊಳ್ತಾ ಇದೆ. ತೃತೀಯ ನೇತ್ರದ ಮುಖಾಂತರವಾಗಿ ಈಗ ಡಿಸಿಷನ್ ಹೊರಕ್ಕೆ ಬರ್ತಾ ಇದೆ. ಮತ್ತೆ ಪಂದ್ಯಾಟ ಆರಂಭಗೊಳ್ತಾ ಇದೆ. ಹೊಸ ದಾಂಡಿಗೆನ ಸೇರ್ಪಡೆ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರವೀಣ್ಗೆ ಸದ ಚೆಂಡು ಬಾಶುತ ಮತ್ತೆ ದೊಡ್ಡ ಸುರಕ್ಷಿತ ಗ್ಯಾಪ್ ಶಾಟ್ ದಾಖಲಿಸುವಂತ ಪ್ರಯತ್ನ ಈ ಬಾರಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಒಂದಟ ಸೇರ್ಪಡೆ ಅವಳಿ ಓಟದ ಪೂರೈಕೆನ ಮಾಡಿದ್ರು ಪ್ರವೀಣ್. 41 ಓಟಗಳಿಗೆ ತಲುಪ್ತಾ ಇದೆ. 41. ಮತ್ತೆ ಕಾಂತರಾಜು ಸದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮುಕ್ತಾಯ ಕಾಣಂತ ಸಂಖ್ಯೆ 5 ಎಂಡ್ ಆಫ್ ಓವರ್ ನಂಬರ್ 5. 41 ಫಾರ್ ಲಾಸ್ ಆಫ್ 5. MNCC toss on by Wanda selected to field first. Last 6 balls remaining now.
ಮತ್ತೆ ಬಾರಿ ಎಸೆದ ಚೆಂಡು ಶುತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಒಂದು ಓಟ ಸೇರ್ಪಡೆ, ಎರಡನೇ ಓಟ ದಾಖಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಶುತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ರನ್ಔಟ್ ಮುಖೇನವಾಗಿ ವಾಪಸ್ ಆಗ್ತಾ ಇದೆ. ಒಂದೋಟ ಸೇರ್ಪಡೆ, ತಡೆದ ಮೊತ್ತ 42, 42 ಫಾರ್ ಲಾಸ್ ಆಫ್ 5. ಎರಡನೇ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನ. ಈ ಬಾರಿ ಎಸೆದ ಚೆಂಡು, ಚೆಂಡನ್ನು ಅಡಾಯಿಸ್ತಾ ಇದ್ದಾರೆ. ಒಂದೋಟ ಸೇರ್ಪಡೆ, ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಅಂಪೈರ್ 2 runs ಅಲ್ಲ, ಸಿಂಗಲ್. ಮತ್ತೆ ಬಾರಿ ಎಸೆದ ಚೆಂಡು ಉತ್ತಮ ರೀತಿಯ ಹೊಡೆತ. ಈಗ ಡಿಫೆಕ್ಸ್ ಹೌಸ್ ಭಾಗದಲ್ಲಿ ಒಂದೊಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಎರಡನೇ ಓಟುಗಳಿಗೆ ಅವಕಾಶಗಳು ಬರ್ತಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ. ಮತ್ತೆ ಬೀಸೋದ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ತನ್ಮೂಲಕವಾಗಿ ಲಾಂಗ್ ಆಫ್ ನಡುವಣದಲ್ಲಿ ಬಲಿಷ್ಠ ಹೊಡೆತ, ಸಿಕ್ಸರ್. 6 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಕೊನೆ 2 ಚೆಂಡು, 5ನೇ ಚೆಂಡು ತನ್ಮೂಲಕವಾಗಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕಾರ್ ಓಟಗಳು. ತಂಡದ ಮೊತ್ತ 50 ಓಟಗಳು, ಅರ್ಧ ಶತಕ ದಾಖಲಾಗ್ತಾ ಇದೆ. ಅಭಿನಂದನೆಗಳು. ಸುಲಭದ ಕ್ಯಾಚ್ ಈಗ ಕೈ ಸೇರ್ತಾ ಇದೆ. $57 ಓಟದ ಟಾರ್ಗೆಟ್ ಈಗ ನೀಡ್ತಾ ಇದ್ದಾರೆ. 57 ಓಟದ ಟಾರ್ಗೆಟ್ ಕೊಡ್ತಾ ಇದ್ದಾರೆ MNCC.
ನಾಯಕರು ಬಂದು ಮಾರುತಿ ಅವರನ್ನ ಸಂಪರ್ಕಿಸಿ ಊಟದ ವಿಚಾರಕ್ಕಾಗಿ ಅನ್ನೋದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕ್ಯಾಪ್ಟನ್ಸ್ ಇಮಿಡಿಯೇಟ್ಲಿ ನೀವು ಮಾರುತಿರವರ ಸಂಪರ್ಕಕ್ಕೆ ಬರಬೇಕು ಊಟದ ವಿಚಾರಕ್ಕಾಗಿ. ಎರಡನೇ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಬಹಳ ಶುತಮರ್ತಿ ಒಂದು ಹೊಡೆತ, ಒಂದೊಡ್ಡ ಸೇರ್ಪಡೆ. ತಂಡದ ಮೊತ್ತ ಈಗ ಒಂದೊಡ್ಡ ಸೇರ್ಪಡೆಯ ಮುಖಾಂತರವಾಗಿ ಬಹಳ ಸುತ್ತಮರಿತ ಒಂದು ಚೇತರಕ್ಷಣ ತನ್ಮೂಲಕವಾಗಿ ಭರವಸೆ ಆಟಗಾರನ ಉದರಿ ನೆಲ ಕೊಡ್ತಾ ಇದೆ. ವಸೀಂ ಶೂನ್ಯ ಸಂಪಾದನೆ ಜೊತೆಗಾಗಿ ವಾಪಸ್ ಆಗ್ತಾ ಇದ್ದಾನೆ. ಹೊಸ ದಾಟಿಗನ ಸೇರ್ಪಡೆ ಅಂಕನೋಡ ಭಾಗದಲ್ಲಿ ಸೀನಾ. ಬಬ್ಲು ಎಸ್ಕಾರ್ಕೆ ಭಾಗದಲ್ಲಿ, ಸೀನಾ ಸ್ಟ್ರೈಕರ್ ಭಾಗದಲ್ಲಿ. ಸೀನಾಗೆ ಸಂದ ಚೆಂಡು ಬಹಳ ಶುತಮರಿತ ಹೊಡೆತ. ಈ ಬಾರಿ ಬೌಲರ್ಸ್ ಬ್ಯಾಕ್ ಡ್ರೈವ್ ಒಂದೋಟ ಸೇರ್ಪಡೆ ಲಾಂಗ್ ಆನ್ ವಿಭಾಗದಲ್ಲಿ ದಾಖಲಾಗ್ತಾ ಇದೆ. ಸೀನಾ ಖಾತೆ ಆರಂಭ. ತಂಡದ ಮೊತ್ತ 8 for loss of 1. ಮತ್ತೆ ಬಾರಿ ಸದ ಚೆಂಡು ಬೀಸುವಂತ ಪ್ರಯತ್ನ, ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ರು. ಒಂದು ದೊಡ್ಡದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ 9 ಓಟಗಳು. ಒಂಬತ್ತಕ್ಕೆ 1. ಮತ್ತೆ ಬಬ್ಲು ಲೆಫ್ಟಿ ಎಸೆತಗಾರನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಪೂರ್ಣಾಂತರದಲ್ಲಿ ಬಿದ್ದಂತ ಚೆಂಡು ಬಹಳ ಸುತ್ತಮರಿತ ನೋಡುತ್ತಾ ಡಿಪ್ ವಿಕೆಟ್ ಸೀಮಾರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್, ವಂಡರ್ಸಿನ ಭರ್ಜರಿ ಹೊಡೆತ ದಾಖಲಾಗ್ತಾ ಇದೆ. 6 ಓಟದ ಸೇರ್ಪಡೆ. ಸಿಕ್ಸರ್ ನಂತರ ಈಗ ತಂಡದ ಮೊತ್ತ ತಲುಪ್ತಾ ಇದೆ. ಹದಿನೈದಕ್ಕೆ 1. 15 for loss of 1. Second over in progress now. ಎರಡನೇ ಓವರ್ಗಾಗಿ ಪ್ರವೀಣ್ ಎಸೆದ ಚೆಂಡು ಬಹಳ ಶುತಮರಿತ ಒಂದು ಎಸೆತ. ಯಾರ್ಕರ್ ಲೈನ್ ಡೆಲಿವರಿ. ಮತ್ತೆ ಬಾರಿ ಎಸೆದ ಚೆಂಡು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಶುತಮರಿತ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆ ಬಾರಿ. ಮತ್ತೆ ಪ್ರವೀಣ್
ಉತ್ತಮ ರೀತಿಯ ಒಂದು ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತ ಈಗ ದಾಖಲಾಗ್ತಾ ಇದೆ. ಹೊರತಿರುವಿನ ಎಸೆತ, ಔಟ್ ಸ್ವಿಂಗರ್ ಡೆಲಿವರಿ ದಾಖಲಾಗ್ತಾ ಇದೆ. ಮತ್ತೆ ಪ್ರವೀಣ್ ಸತತ 3 ಚುಕ್ಕಿ ಎಸೆತಗಳು ಈಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ಮತ್ತೆ ಪ್ರವೀಣ್ ಎಸೆದ ಚೆಂಡು ಭರ್ಜರಿ ಓಡುತ್ತಾ ಈಗ ಸ್ಕೋರ್ಲೆಗ್ ಭಾಗದಲ್ಲಿ ಸೀಮಾರೇಖೆ ಅಂಚಿಗೆ ಸಾಗ್ತಾ ಇದೆ. ನವಾಜ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ಒಂದೊಂದು ಸೇರ್ಪಡೆ ಅವಳಿ ಒಟ್ಟದ ಪೂರೈಕೆಯನ್ನು ಮಾಡಿದ್ರು. ಅವಳಿ ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಈ ಒಂದು ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. ಮತ್ತೆ ಬರೆಯಸಂತ ಚೆಂಡು, ಬಹಳ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ. ಎರಡನೇ ಓಟ ದಾಖಲಿಸುವಂತ ಪ್ರಯತ್ನ ತನ್ಮೂಲಕವಾಗಿ ನೇರ ಗುರಿ ಸಾಗ್ತಾ ಇದೆ. ಉದಾರಿ ಆಘಾತ, ಹೊಂದಾಣಿಕೆಯ ಕೊರತೆಯನ್ನು ಕಂಡುಕೊಳ್ತಾ ಇದೆ ತನ್ಮೂಲಕವಾಗಿ. ಹೊಸ ದಾಂಡಿಗನ ಸೇರ್ಪಡೆ ಹರಿ. ಹನ್ನೆರಡಕ್ಕೆ 2, 17ಕ್ಕೆ 2. ಎಂಡ್ ಆಫ್ ಓವರ್ ನಂಬರ್ ಕೇವಲ ಅವಳಿ ಓಟುಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. "24 balls, 40 runs required now. End of over number 2, 17 for loss of 2 wickets. 24 balls, 40 runs required." ಮತ್ತೆ ಬಾರಿ ಎಸೆತ ಚೆಂಡು, ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನ ನವಾಜ್ ಮಾಡ್ತಾ ಇದ್ದಾನೆ ತನ್ಮೂಲಕವಾಗಿ. ನಂಬಲ ಸಾಧ್ಯದ ಕ್ಯಾಚ್ ಈಗ ಪಡ್ಕೊಳ್ತಾ ಇದ್ದಾನೆ ನವಾಜ್. ಆರಂಭಿಕದ ಹಂತದ ದಾಂಡಿಗದಲ್ಲಿ ಕೂಡ 2 ಸಿಕ್ಸರ್ ಅನ್ನ ದಾಖಲಿಸಿ ಪಂದ್ಯಾಟದ ಮೇಲೆ ಹಿಡಿತನ ತಂದಂತ ನವಾಜ್ ಈಗ ಬಹಳಷ್ಟು ಉತ್ತಮ ರೀತಿಯ ಒಂದು ಡೈವಿಂಗ್ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾನೆ. 23 ಚೆಂಡು 40 ಓಟದ ಅವಶ್ಯಕತೆ.
ಶಾರ್ಟ್ ಆಗಿ ಬಿದ್ದಂತ ಚೆಂಡು ತನ್ಮೂಲಕವಾಗಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಅವರ ಭಾಗನ ಕ್ರಮಿಸ್ತಾ ಇದೆ. ಭರ್ಜರಿ ಹೊಡೆತ ಆರೋಟದ ಸೇರ್ಪಡೆ, ಆರೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅತ್ಯುತ್ತಮ ಒಂದು ಹೊಡೆತ. 34 ಓಟದ ಅವಶ್ಯಕತೆ. ಸಿಕ್ಸರ್ ನಂತರ 34 ರಿಕ್ವೈರ್ಡ್ ನಾವು. ಈ ಪಂದ್ಯಾಟದ ನಂತರ ಒಂದು 10 ನಿಮಿಷದ ವಿರಾಮ ಇರ್ತದೆ. ಎಲ್ಲ ತಂಡದ ನಾಯಕರು, ಗೆದ್ದಂತ ಎಲ್ಲ ತಂಡದ ನಾಯಕರು ನವೀನ್ ಅವರನ್ನ, ಮಾರುತಿ ಅವರನ್ನ ಊಟದ ವಿಚಾರಕ್ಕಾಗಿ ಸಂಪರ್ಕಿಸಿ ಅನ್ನೋದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ತಂಡದ ನಾಯಕರು ಮಾತ್ರ ಸಂಪರ್ಕಿಸಿದ್ರೆ ಅವರಿಗೆ ಊಟದ ವ್ಯವಸ್ಥೆ ಮಾಡಲಾಗ್ತದೆ. ಪೂರ್ಣಾಂತರದಲ್ಲಿ ಬಿದ್ದಂತ ಚೆಂಡು ತನ್ಮೂಲಕ ಈ ಬಾರಿ ಕ್ಯಾಚ್ ಆಗುವಂತ ಅವಕಾಶ. ಸುಲಭದ ಕ್ಯಾಚ್ ಈಗ ಕಾಯ್ತಾ ಇದೆ. ತನ್ಮೂಲಕವಾಗಿ ವಂಡರ್ಸಿನ ಮತ್ತೊಂದು ಉದ್ದಾರಿ ನೆಲಕ್ಕೆ ಉಡ್ತಾ ಇದೆ. (23 for loss of 3). ಹೊಸದಾಂಟಿಗ ಪಾಷಾ. (23 for loss of 3). 24 for loss of 3. (23 for loss of 4 wickets). ಮತ್ತೆ ಬಾರಿ ಸದ್ದ ಚೆಂಡು ಬಹಳ ಉತ್ತಮ ರೀತಿಯ ಒಂದು ಹೊಡೆತ. ರಿಸ್ಕಿ ಸಿಂಗಲ್ ಈ ಬಾರಿ ಅಪಾಯಕಾರಿ ಓಟವನ್ನು ದಾಖಲಿಸಿದ್ರು. ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡುವಂತ ಪ್ರಯತ್ನ. ದಾಂಡಿನ ಹಂಚಿನ ಸವರದ ಚೆಂಡು ಈಗ ಗಲ್ಲಿ ಭಾಗದಲ್ಲಿ ಕವರ್ ಪಾಯಿಂಟ್ ನಡವಣದಲ್ಲಿ ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ರನ್ಔಟ್ ಅವಕಾಶ ಇತ್ತು, ಆದ್ರೆ ನೇರ ಗುರಿ ಸಾಕ್ತಾ ಇಲ್ಲ. ಒಂದೋಟದ ಹೆಚ್ಚುವರಿ 24ಕ್ಕೆ 4. 24 for loss of 4 wickets now. ಐದನೇ ಪತನ, ವಿಕೆಟ್ ನಂಬರ್ 5 ಡೌನ್. 24 for loss of 5. ಬೌಂಡರಿ ದಾಖಲಿಸುವಂತ ಪ್ರಯತ್ನದಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ ವಂಡರ್ಸ್. ಈಗ ಒಂದಷ್ಟು ಪಂದ್ಯಾಟ ತಲೆ ಕೆಳಗಾಗ್ತಾ ಇದೆ. ಲೆಕ್ಕಾಚಾರ ಸುಲಭ ಜಯಿಸುವಂತ ಪಂದ್ಯಾಟದಲ್ಲಿ ವಸೀಂ ವಿಕೆಟ್ ಅನ್ನು ಒಪ್ಪಿಸಿದ್ರು. ತದನಂತರ 4 ಮಂದಿ ವಾಪಸ್ ಆದ್ರು. ಐದನೇ ಪತನವನ್ನು ಹದಿನೆಂಟು ಚೆಂಡು 32 ಓಟದ ಅವಶ್ಯಕತೆ. 18 balls 32 runs required now. ಪಂದ್ಯಾಟ ಈಗ ಜಯಿಸಬೇಕಾದ್ರೆ 18 ಚೆಂಡು ಮತ್ತು 32 ಓಟದ ಅವಶ್ಯಕತೆ. 5 ಉದ್ದಾರಿನೂ ಕೂಡ ಪಾಳ್ಯದಲ್ಲಿ ಭದ್ರವಾಗ್ತಾ ಇದೆ. ಕುತೂಹಲಕಾರಿ ಪಂದ್ಯಾಟ ಸಾಗ್ತಾ ಇದೆ. 11 ಓಟಗಳ ಅಗತ್ಯದ ರನ್ ಧಾರಣೆಯನ್ನು ದಾಖಲಿಸಿದ್ರೆ ಜಯಿಸಬಲ್ಲಂತ ಪಂದ್ಯಾಟ.
ಪ್ರವೀಣ್ ಎಸೆದ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ಈಗ ಓಟುಗಳಿಗೆ ಅವಕಾಶ ಬರ್ತಾ ಇಲ್ಲ. 17 ಚೆಂಡು 32 ಓಟದ ಅವಶ್ಯಕತೆ. 17 balls 32 runs required now for Wanderers. ಈಗ 1 ಬೌಂಡರಿಗಳು ದಾಖಲಿಸಿದ್ರೆ ಪಂದ್ಯಾಟದ ಗತಿ ಬದಲಾಗ್ತದೆ. 1 ಹುದ್ದರಿ ಉರುಳಿಸಿದ್ರೆ ಪಂದ್ಯಾಟದ ಚಿತ್ರಣ ಬದಲಾಗ್ತದೆ. ತನ್ಮೂಲಕವಾಗಿ ಸೀಮಾರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ತನ್ಮೂಲಕ ಸಿಕ್ಸರ್ ಷಟ್ಕಾರ್ ಓಟದ ಸೇರ್ಪಡೆ. ಮಿಡ್ ವಿಕೆಟ್ ವಿಭಾಗದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಾಗ್ತಾ ಇದೆ. ಪ್ರವೀಣ್ ಎಸೆದ ಚೆಂಡು 1 ಬೌಂಡರಿಗಳು ದಾಖಲಿಸಿದ್ರೆ ಪಂದ್ಯಾಟದ ಗತಿ ಬದಲಾಗ್ತದೆ. 1 ಹುದ್ದರಿ ದಾಖಲಿಸಿದ್ರೆ ಪಂದ್ಯಾಟದ ಚಿತ್ರಣ ಬದಲಾಗ್ತದೆ. ಈ ಬಾರಿ ಎಸೆದ ಚೆಂಡು ಬ್ಯಾಕ್ವರ್ಡ್ ಡೀಪ್ ಪಾಯಿಂಟ್ ವಿಭಾಗದಲ್ಲಿ ಭರ್ಜರಿ ಸಿಕ್ಸರ್. ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತನ್ಮೂಲಕವಾಗಿ ಪ್ರವೀಣಿನ ಲೆಕ್ಕಾಚಾರ ಈಗ ತಲೆ ಕೆಳಗಾಗ್ತಾ ಇದೆ. ಪ್ರೇಕ್ಷಕರ ಅನಿಸಿಕೆ ಒಂದಷ್ಟು ಈಗ ಲೆಕ್ಕಾಚಾರ ತಪ್ಪಾಗ್ತಾ ಇದೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಹ್ಯಾಟ್ರಿಕ್ ಸಿಕ್ಸರ್. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹ್ಯಾಟ್ರಿಕ್ ಸಿಕ್ಸರ್ 2 ಮಿಡ್ ವಿಕೆಟ್ ವಿಭಾಗದಲ್ಲಿ ಸಿಕ್ಸರ್ ನ ದಾಖಲಿಸಿದ್ರು. ತದನಂತರ ರಿವರ್ಸ್ ಶಾಟ್ ಸಿಕ್ಸರ್ ದಾಖಲಿಸ್ತಾ ಇದ್ರು. ತದನಂತರ 18 ಓಟದ ಕೊಡುಗೆಯನ್ನು ತಂಡಕ್ಕಾಗಿ ಕೊಡ್ತಾ ಇದ್ದಾರೆ. ಮತ್ತೆ ಪ್ರವೀಣ್ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಪ್ರೇಮ ಈಗಾಗಲೇ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಮತ್ತು ಸ್ಟ್ರೈಕರ್ ವಿಭಾಗದಲ್ಲಿ ಪ್ರೇಮ್ ಮತ್ತೆ ಪ್ರವೀಣ್ ಎಸೆದ ಚೆಂಡು. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಬ್ಲಾಕ್ ಡೆಲಿವರಿ ಪ್ಯಾಡ್ ಮೇಲೆ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಮುಕ್ತಾಯ ಕಂಡಂತ ಓವರ್ ಸಂಖ್ಯೆ 4. ಈಗ 12 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಹನ್ನೆರಡಕ್ಕೆ ಮತ್ತೆ ಬಾರಿ ಎಸೆದ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡಿದ್ರು. ಬಹಳ ಉತ್ತಮ ರೀತಿಯ ಹೊಡೆತ. ಒಂದು ಹೊಡೆದ ಸೇರ್ಪಡೆ. ಬೀಸುವಂತ ಪ್ರಯತ್ನ. ಈ ಬಾರಿ ಎಸೆದ ಚೆಂಡು ಅಲಾಂಗ್ ದ ಕಾರ್ಪೆಟ್ ಹೊಡೆತ ದಾಖಲಿಸುವ ಪ್ರಯತ್ನ. ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 45 45. ಓಟ್ಗಳಿಗೆ ತಲುಪ್ತಾ ಇದೆ ತಂಡದ ಮೊತ್ತ. ಕ್ಷೇತ್ರ ರಕ್ಷಣೆ ಒಂದಷ್ಟು ಬದಲಾವಣೆಗಳು ಬರ್ತಾ ಇದೆ. 3 ಸಿಕ್ಸರ್ಗಳ ನಂತರ ಪಂದ್ಯಾಟದ ಪರಿಸ್ಥಿತಿ ಒಂದಷ್ಟು ಗಂಭೀರವಾಗ್ತಾ ಇದೆ. 3ನೇ ಕ್ವಾರ್ಟರ್ ಫೈನಲ್ 8ರ ಘಟ್ಟದ ಪಂದ್ಯಾಟ.
ಶಾರ್ಟ್ ಆಗಿ ಬಿದ್ದಂತ ಚೆಂಡು ಈ ಬಾರಿ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಪಡೆಯುವಂತದ್ದು ಅವಕಾಶ. ಸಿಂಗಲ್ ಹ್ಯಾಂಡೆಡ್ ಕ್ಯಾಚ್. ಈ ಬಾರಿ ವೈಫಲ್ಯತೆಯನ್ನು ದಾಖಲಿಸಿದ್ರು, ಆದ್ರೆ ಕೇವಲ ಒಂದೋಟದ ಪೂರೈಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಬೀಸುವಂತ ಪ್ರಯತ್ನ, ಉತ್ತಮ ರೀತಿಯಾದ ಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ 46ಕ್ಕೆ ತಲುಪ್ತಾ ಇದೆ. 46. ರಿವರ್ಸ್ ದಾಖಲಿಸುವಂತಹ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯಾದ ಸತ. ಪಂದ್ಯಾಟ ಈಗ ಸ್ಥಿರವನ್ನ ಕಂಡುಕೊಳ್ತಾ ಇದೆ. ಪಂದ್ಯಾಟದ ಮೇಲೆ ಹಿಡಿತ ತರುವಂತ ಪ್ರಯತ್ನ ಯಶಸ್ಸನ್ನ ಕಂಡುಕೊಳ್ಳುವಂತ ಹಾದಿಗೆ ತಲುಪ್ತಾ ಇದೆ. ಆರಕ್ಕೆ 11. 6 ball 11 runs required now. 2 ಸಿಕ್ಸರ್ ಅಥವಾ 3 ಬೌಂಡರಿ ದಾಖಲಿಸಲೇಬೇಕಾಗ್ತಾ ಇರುವಂತಹ ಅನಿವಾರ್ಯತೆಗಳು ಬರ್ತಾ ಇದೆ. ತಪ್ಪಿದ್ರೆ ಪ್ರತಿಯೊಂದು ಎಸೆತಕ್ಕೆ ಅವಳಿ ಓಟವನ್ನು ದಾಖಲಿಸುವಂತ ಪ್ರಯತ್ನ ಯಶಸ್ಸನ್ನು ತಂದುಕೊಡ್ತದೆ. ಸೇರ್ತಾ ಇದೆ. ಆರಂಭಿಕದ ಎಸೆತಕ್ಕೆ ಉದ್ದರಿ ಆಘಾತ ಸಂಭವಿಸಿದ ತನ್ಮೂಲಕವಾಗಿ 5 ಎಸೆತ 11 ಓಟದ ಅವಶ್ಯಕತೆ. 5 balls 11 runs required. ಮತ್ತೆ ಈ ಬಾರಿ ಸದಾ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ತನ್ಮೂಲಕವಾಗಿ ಮಿಡ್ ವಿಕೆಟ್ ಸೀಮಾರೇಖೆ ಭಾಗದಲ್ಲಿ ಭರ್ಜರಿ ಸಿಕ್ಸರ್. 6 ಓಟದ ಅವಕಾಶಗಳು ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಸಿಕ್ಸರ್ ನ ಮಿಡ್ ವಿಕೆಟ್ ಭಾಗದಲ್ಲಿ ದಾಖಲಿಸಿದ್ರು. 5 ಓಟದ ಅವಶ್ಯಕತೆ. 5 runs required now. 5 ಓಟದ ಅವಶ್ಯಕತೆ. 5 runs required ನಾವು. ಈಗ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 4 balls 5 runs required. ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. ಪ್ರೇಕ್ಷಕರು ಈಗ ಒಂದಷ್ಟು ತುದಿಗಾಲಲ್ಲಿ ನಿಂತು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯಾದ ಎಸೆತ. ಈ ಬಾರಿ ಎಸೆತ ಚೆಂಡು ಕಾಟ್ ಬ್ಯಾಂಡ್ ತನ್ಮೂಲಕವಾಗಿ
ಮ್ಯಾಚ್ ಟೈ ಆದ್ರೆ ಸೂಪರ್ ಓವರ್. ಮತ್ತೆ ಈ ಬಾರಿ ಎಸೆತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ಎಸೆತ, ಡಾಟ್ ಬಾಲ್ ಸೇರ್ಪಡೆ. ಎರಡಕ್ಕೆ 6, 2 balls 6 runs required now. ಉತ್ತಮ ರೀತಿಯ ಒಂದು ಹೊಡೆತ. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಡೀಪೆಕ್ಸ್ ಕವರ್ಸ್ ವಿಭಾಗದಲ್ಲಿ ಕ್ಯಾಚ್ ಪಡೆಯುವಂತ ಅವಕಾಶ. ಎರಡನೇ ಓಟ ದಾಖಲಿಸಿದ್ರು. ಮೂರನೇ ಓಟ ದಾಖಲಿಸುವಂತ ಪ್ರಯತ್ನ ಈಗ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಈಗ 2ಕ್ಕೆ 4, 1ಕ್ಕೆ 4. ಕುತೂಹಲಕಾರಿ ಘಟಕ್ಕೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಬಾರಿ ಎಸೆತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ